ನಮಸ್ಕಾರ ವೀಕ್ಷಕರೇ, ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಕುರಿತಾಗಿ ಗೊಂದಲಗಳಿದ್ದು ಹೈಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದೆ. ಈಗಾಗಲೇ ವಿಚಾರಣೆ ಪೂರ್ಣಗೊಂಡಿದ್ದು ಇನ್ನು ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಯಾವಾಗ ತೀರ್ಪು ಬರುತ್ತೆ, ಪರೀಕ್ಷೆ ಇರುತ್ತೆ ಇಲ್ವಾ, ಪರೀಕ್ಷೆ ಇದ್ದರೆ ಯಾವಾಗಿನಿಂದ ಪರೀಕ್ಷೆ ಇರುತ್ತೆ, ಪರೀಕ್ಷೆ ರದ್ದಾಗುತ್ತಾ, ಅಂತಿಮ ತೀರ್ಪು ಬಂತಾ, ಹೀಗೆ ಹಲವಾರು ಗೊಂದಲದ ಸಮಸ್ಯೆಗಳು ವಿದ್ಯಾರ್ಥಿಗಳಲ್ಲಿ ಪಾಲಕರಲ್ಲಿ ಇದ್ದೇ ಇವೆ. ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ಗೊಂದಲಗಳಿಗೆ ನಿಮಗೆ ಮಾಹಿತಿ ಸಿಗಲಿದ್ದು, ನೀವು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವಂತಹ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಪಬ್ಲಿಕ್ ಪರೀಕ್ಷೆ ಬಗ್ಗೆ ವಿದ್ಯಾರ್ಥಿಗಳಲ್ಲಿ, ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಬರೀ ಗೊಂದಲ. ಪರೀಕ್ಷೆ ನಡೆಯುತ್ತಾ ಇಲ್ಲವಾ, ಪರೀಕ್ಷೆ ರದ್ದಾಗುತ್ತಾ, ಹೇಗೋ ಏನೋ ಎಂಬ ಪ್ರಶ್ನೆಗಳು ಮನದಲ್ಲಿ ಉತ್ತರವಿಲ್ಲದೆ ನರ್ತಿಸುತ್ತಿವೆ. ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಮಾನ್ಯ ಹೈಕೋರ್ಟ್ ನೀಡಲಿದ್ದು, ಹೈಕೋರ್ಟ್ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ. ಈಗಾಗಲೇ ವಿಚಾರಣೆಯನ್ನ ಪೂರ್ಣಗೊಳಿಸಿರುವಂತಹ ಹೈಕೋರ್ಟ್ ಫೈನಲ್ ಜಡ್ಜ್ಮೆಂಟ್ ಅನ್ನ ಕಾಯ್ದಿರಿಸಿದೆ. ಈ ತೀರ್ಪು ಏನು ಬರಬಹುದು, ಪರೀಕ್ಷೆ ನಡೆಯುತ್ತಾ ಅಥವಾ ಪರೀಕ್ಷೆ ರದ್ದಾಗುತ್ತಾ, ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವು ಫೈನಲ್ ಜಡ್ಜ್ಮೆಂಟ್ ನಲ್ಲಿ ಸಿಗಲಿದೆ. ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಾಗೂ ನ್ಯೂಸ್ ಆರ್ಟಿಕಲ್ ಗಳಲ್ಲಿ ತೀರ್ಪು ಬಂದಿದೆ ಎಂದು, ನಾಳೆನೇ ಪರೀಕ್ಷೆ, ಹೀಗೆಲ್ಲ ಮಾಹಿತಿ ಹರಿದಾಡುತ್ತಿವೆ. ಆದರೆ ಇವತ್ತು ಯಾವುದೇ ತೀರ್ಪು ಬಂದಿಲ್ಲ. ಹೈಕೋರ್ಟ್ ಇನ್ನೂ ಪಬ್ಲಿಕ್ ಪರೀಕ್ಷೆ ಕುರಿತಾಗಿ ಯಾವುದೇ ಜಡ್ಜ್ಮೆಂಟ್ ಅನ್ನ ನೀಡಿಲ್ಲ. ಹೀಗಾಗಿ ಯಾರೂ ಗೊಂದಲಕ್ಕೆ ಒಳಗಾಗಬೇಡಿ. ನಾಳೆ ಖಂಡಿತವಾಗಿಯೂ ಹೈಕೋರ್ಟ್ ತೀರ್ಪು ನೀಡುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇಂದು ಸಂಜೆ ಹೊತ್ತಿಗೆ ಪಬ್ಲಿಕ್ ಪರೀಕ್ಷೆಯ ಕೇಸ್ಗೆ ಸಂಬಂಧಿಸಿದಂತೆ ಡಿಸಿಷನ್ ಬರುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ವಿದ್ಯಾರ್ಥಿಗಳು ಹಾಗೂ ಪಾಲಕರು ಬಹಳ ನಿರೀಕ್ಷಿತರಾಗಿದ್ದು ಹೈಕೋರ್ಟ್ ನಲ್ಲಿ ಫೈನಲ್ ಜಡ್ಜ್ಮೆಂಟ್ ಗಾಗಿ ಕಾಯುತ್ತಿದ್ದಾರೆ. 5, 8 ಮತ್ತು 9ನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ನಡೆಯುತ್ತಾ ಇಲ್ಲವಾ ಎನ್ನುವುದು ಹೈಕೋರ್ಟ್ ತೀರ್ಪನ್ನ ಆಧರಿಸಿ ನಿರ್ಧರಿಸಲಾಗಿದೆ. ಹೈಕೋರ್ಟ್ ಪರೀಕ್ಷೆ ನಡೆಸಿ ಅಂತಾದರೂ ಹೇಳಬಹುದು ಅಥವಾ ಪರೀಕ್ಷೆಯನ್ನ ರದ್ದು ಮಾಡಿ ತೀರ್ಪನ್ನ ನೀಡಬಹುದು. ವಾದ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಲಯವು ಒಂದು ಸೂಕ್ತವಾದ ತೀರ್ಪನ್ನ ನೀಡಬಹುದು ಎಂದು ಭಾವಿಸಲಾಗುತ್ತಿದೆ. ತೀರ್ಪನ್ನ ಆಧರಿಸಿ ಶಿಕ್ಷಣ ಇಲಾಖೆಯು ಸೂಕ್ತ ಕ್ರಮ ಕೈಗೊಳ್ಳುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು, ಪಾಲಕರು ಮತ್ತು ಶಿಕ್ಷಣ ಇಲಾಖೆಯ ಎಲ್ಲರೂ ಹೈಕೋರ್ಟ್ನ ಅಂತಿಮ ತೀರ್ಪಿಗಾಗಿ ಕಾಯುತ್ತಿದ್ದಾರೆ. ಆದಷ್ಟು ಬೇಗನೆ ಈ ಅಂತಿಮ ತೀರ್ಪು ಬಂದು ವಿದ್ಯಾರ್ಥಿಗಳು, ಪಾಲಕರು ಮತ್ತು ಶಿಕ್ಷಕರಲ್ಲಿರುವ ಗೊಂದಲಗಳಿಗೆ ತೆರೆ ಬೀಳಲು ಎಂಬುದೇ ನಮ್ಮ ಆಶಯ. ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನ ಎಲ್ಲ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ತಲುಪುವವರೆಗೂ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like buttons and give your comments.